ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ PGCET ಒಂದು ಅಪ್ಡೇಟ್ ತಿಳಿಸ್ಕೊಡಿ ಅಂತ ಕೇಳ್ತಿದ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಕಂಪ್ಲೀಟ್ ಗೈಡ್ಲೈನ್ಸು PGCET ಬಗ್ಗೆ ಈ ಒಂದು ಚಾನಲಲ್ಲಿ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ಮೊದಲನೇದಾಗಿ ಇವಾಗ ತುಂಬ ಜನ ಕೇಳ್ತಿರುವಂಥದ್ದು ಆಪ್ಷನ್ ಎಂಟ್ರಿ ಬಗ್ಗೆ. ಯಾವ ರೀತಿ KCET ಮತ್ತು ನೀಟ್ ಸ್ಟೂಡೆಂಟ್ಸ್ಗಳು ಬಂದು 750 ರೂಪಾಯಿ ಕಟ್ಟಿದ್ರು ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ನಾವು ಕೂಡ ಇವಾಗ 750 ರೂಪಾಯಿ ಪೇ ಮಾಡಬೇಕಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ KN ಅವರು ಅಫಿಷಿಯಲ್ ಆಗಿ ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ. ಸೊ KCET ಮತ್ತು ನೀಟ್ ಸ್ಟೂಡೆಂಟ್ಸ್ಗೆ ಬಿಟ್ಟಿಲ್ಲ. ಸೊ ನಿಮಗೆ ಬಿಡ್ತಾರೆ. ಖಂಡಿತವಾಗ್ಲೂ ಕೂಡ 750 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಸೊ ಈ ವರ್ಷ ಏನೋ KN ಅವರು 750 ರೂಪಾಯಿ ಪೇ ಮಾಡಿಸ್ಕೊಂತಿದ್ದಾರೆ. ಮೊದಲೆಲ್ಲ ಆ ಥರ ಇರಲಿಲ್ಲ. ಬಟ್ PGCET ಸ್ಟೂಡೆಂಟ್ಸನ್ನು ಕೂಡ 750 ರೂಪಾಯಿ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಬರಬಹುದು. ಸೊ ಖಂಡಿತವಾಗ್ಲೂ ಕೂಡ ನನ್ನ ಒಂದು ಅನಿಸಿಕೆ ಪೇ ಮಾಡಬೇಕಾಗುತ್ತೆ. ಸೊ ಎರಡನೇದಾಗಿ ಇವಾಗ ತುಂಬ ಜನ ಬಂದು ನನ್ನ ಒಂದು ರ್ಯಾಂಕ್ ಬಂದು 8,000 ಇದೆ, 15,000 ಇದೆ, 27,000 ಇದೆ. ಸೊ ಕಾಲೇಜ್ ಕಟ್ ಆಫ್ ಬಂದ್ಬಿಟ್ಟು ಯಾವ ರೀತಿ ನಾವು ಆ್ಯಡ್ ಮಾಡ್ಕೊಳ್ಳುವಂಥದ್ದು, ಏನೋ ಆಪ್ಷನ್ ಎಂಟ್ರಿನಲ್ಲಿ ಕಾಲೇಜ್ಗಳನ್ನ ಯಾವ ರೀತಿ ನಾವು ಆ್ಯಡ್ ಮಾಡ್ಕೋಬಹುದು, ಯಾವ ಒಂದು ಅಂದಾಜು ಮೇಲೆ ಆ್ಯಡ್ ಮಾಡ್ಕೋಬಹುದು ಅಂತ ಕೇಳ್ತಿದ್ದಾರೆ. ಸೊ ಮೊದಲನೇದಾಗಿ ನಾನು ನಿಮಗೆ ಒಂದು ಗೈಡ್ಲೈನ್ಸ್ ಕೊಡೋದಾದ್ರೆ, ನಿಮಗೆ ಯಾವ ಒಂದು ಕಾಲೇಜ್ ಇಷ್ಟ ಇದೆ ಹೋಗೋಕ್ಕೆ, ಓಕೆನಾ, ಆ ಒಂದು ಕಾಲೇಜ್ನ ಒಂದು ಪಟ್ಟಿ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಸೊ ಎರಡನೇದಾಗಿ ಲಾಸ್ಟ್ ಇಯರ್ನ ಒಂದು ಕಟ್ ಆಫ್ ತೆಗೀರಿ. ನಿಮ್ಮ ಒಂದು ಕಟ್ ಆಫ್ ಇವಾಗ ಸಪೋಸ್ 7,000 ರ್ಯಾಂಕ್ ಬಂದಿದೆ ಅಂತ ಅನ್ಕೊಳ್ಳಿ. 7,000 ರ್ಯಾಂಕಿಗೆ ಸೂಟಬಲ್ ಆಗಿರುವಂಥ ಒಂದು ಕಾಲೇಜಸ್ ಎಲ್ಲನೂ ಕೂಡ ಒಂದು ಕಡೆ ಬರ್ಕೊಳ್ಳಿ. ಸೊ ನಿಮಗೆ ಯಾವುದು ಕರೆಕ್ಟ್ ಅನ್ಸುತ್ತೋ ಆ ಒಂದು ಕಾಲೇಜಸ್ನ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಏನು ಕಟ್ ಆಫ್ನಲ್ಲಿ ಡಿಫ್ರೆನ್ಸ್ ಆಗಲ್ಲ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕೂಡ ಕಾಲೇಜ್ ಕಟ್ ಆಫ್ ಬರಬೇಕು. ಅದನ್ನ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಇವಾಗ ನೀಟ್ನ ಒಂದು ಸೆಕೆಂಡ್ ರೌಂಡ್ನ ಒಂದು ರಿಸಲ್ಟ್ ಬರಬೇಕಾಗುತ್ತೆ. ಇವಾಗ KCET ಕಂಪ್ಲೀಟ್ ಆಗಿ ಮುಗಿಸಿದ್ದಾರೆ. ಅದಕ್ಕೋಸ್ಕರನೇ ಇವಾಗ ಸದ್ಯಕ್ಕೆ ಹೇಳೋದಾದ್ರೆ ಲಾಸ್ಟ್ ಇಯರ್ನ ಒಂದು ಕಟ್ ಆಫ್ನ ತಗೊಂಡು ನೀವು ಕಾಲೇಜಸ್ನ ಬರ್ಕೋಬೇಕಾಗುತ್ತೆ. ಬರ್ಕೊಂಡು ಆದಮೇಲೆ ಆಪ್ಷನ್ ಎಂಟ್ರಿ ಬಿಡ್ತಾರೆ ಅಲ್ವಾ, ಅಲ್ಲಿ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಹೇಳ್ತಿದ್ದೀನಿ ನೋಡಿ, ಮತ್ತೆ ಕಾಲೇಜ್ಗೆ ಎಡಿಟ್ ಮಾಡೋಕೆ ಆಪ್ಷನ್ ಕೊಡ್ತಾರೆ. ಬಟ್ ಮಲ್ಟಿಪಲ್ ಕಾಲೇಜಸ್ನ ನೀವು ಆ್ಯಡ್ ಮಾಡ್ಕೋಬಹುದು. ಯಾವ ಕಾಲೇಜಸ್ ಬೇಕಾದ್ರೂ ಕೂಡ ಆ್ಯಡ್ ಮಾಡ್ಕೋಬಹುದು. ಸೊ ಒನ್ಸ್ ನೀವು ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂದರೆ ನೆಕ್ಸ್ಟ್ ಸ್ಟೆಪ್ ಇರುವಂಥದ್ದು ಕೌನ್ಸಿಲಿಂಗ್ ಅಂತಲೇ ಹೇಳ್ಬೋದು. ರಿಸಲ್ಟ್ ಬರುತ್ತೆ, ಚಾಯ್ಸ್ ಸೆಂಟರ್ ಬರುತ್ತೆ. ಪ್ರತಿಯೊಂದು KCET ಮತ್ತು ನೀಟ್ ಅವ್ರಿಗೆ ಯಾವ ರೀತಿ ನಡೆಸಿದ್ರು ಅದೇ ರೀತಿನೇ PGCET ಅವ್ರಿಗೂ ಕೂಡ ನಡೆಸ್ತಾರೆ. ಓಕೆನಾ. ಸೊ ಈ ಒಂದು ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ನಾನು ಹೇಳೋ ಪ್ರಕಾರ ಏನಪ್ಪ ಅಂದರೆ KCET ಅನ್ನೋರ್ಗೂ ಕೂಡ ಇದೇ ಗೈಡ್ಲೈನ್ಸ್ ಕೊಟ್ಟಿದ್ದೆ ನಾನು ನಿಮಗೆ. ತುಂಬ ಜನ ಬಂದ್ಬಿಟ್ಟು, ತುಂಬ ಸ್ಟೂಡೆಂಟ್ಸ್ಗಳು ಬಂದ್ಬಿಟ್ಟು ಹೇಳಿದ್ದಾರೆ ಈ ರೀತಿ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ಕಟ್ ಆಫ್ನ ರ್ಯಾಂಕ್ನ ಬರ್ಕೊಂಡು ನೀವು ಕಾಲೇಜ್ ನಿಮಗೆ ಸೂಟಬಲ್ ಆಗಿರುವಂಥ ಒಂದು ಕಾಲೇಜು ಕಟ್ ಆಫ್ ಅದು ಇದೆಯಾ ಆ ಒಂದು ಕಾಲೇಜ್ಗೆ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ನ ಮಾಡ್ಕೊಂಡು ಬರೆಯೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಮಗೆ ಆ ಒಂದು ಕಾಲೇಜೇ ಸಿಗುತ್ತೆ. ಓಕೆನಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರನೇ PGCET ಅಪ್ಡೇಟ್ಗೋಸ್ಕರ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.